ವೀಕ್ಷಕರಿಗೆಲ್ಲ NPC ಪ್ರಾಪರ್ಟೀಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು 11 ಎಕರೆ ಇರ್ತಕ್ಕಂಥ ಖಾಲಿ ಜಾಗವನ್ನು ನಿಮಗೆ ಪರಿಚಯವನ್ನು ಮಾಡ್ತಾಯಿದ್ದೀವಿ. ಆ ಜಾಗಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆ ಇದು. ಟ್ರ್ಯಾಕ್ಟ್ರು ಮತ್ತು ಲಾರಿ ಕೂಡ ಈ ಒಂದು ರಸ್ತೆಯಲ್ಲಿ ಆರಾಮದಲ್ಲಿ ಬರ್ಬೋದು. ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ರಸ್ತೆ ಇದು. ಈ ರಸ್ತೆಗೆ ಈ ಮಾರ್ಗವಾಗಿ ಇಲ್ಲಿ ಹೋಗಬೇಕು. ಹೀಗೆಯೇ ಇದು ಮುಂದುವರಿಯುತ್ತೆ. ಇಲ್ಲಿ ಎಡಭಾಗಕ್ಕೆ ತಿರುಗಿದರೆ ಇದು 11 ಎಕರೆಯ ಒಳಗೆ ಹೋಗ್ತಕ್ಕಂಥ ಒಂದು ಪ್ರದೇಶ ನೋಡಿ. ಪಕ್ಕದಲ್ಲೇ ಸಣ್ಣ 2 ಬೆಟ್ಟಗಳು ಕೂಡ ಇದೆ. ಹಾಗೆಯೇ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಮರಗಳು ಮತ್ತು ವಿಶಾಲವಾಗಿರ್ತಕ್ಕಂಥ ಜಾಗ ನೀವು ಕಾಣ್ಬೋದು. 11 ಎಕರೆಯ ಒಂದೇ ಬೌಂಡರಿಲಿ ಇರ್ತಕ್ಕಂಥ ಒಂದು ಪ್ರದೇಶ. ಸುಮಾರು ವರ್ಷಕ್ಕೆ 50ರಿಂದ 60 ಇಂಚು ಮಳೆ ಈ ಒಂದು ಪ್ರದೇಶಕ್ಕೆ ಬರುತ್ತೆ. ಮಣ್ಣನ್ನು ಹಾಗೆಯೇ ಗಮನಿಸಿ. ಒಳ್ಳೆ ಕಪ್ಪು ಮಣ್ಣು, ಕಾಫಿ, ಅಡಿಕೆ ಹಾಗೆಯೇ ಮೆಣಸು ಬೆಳೀಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಮಣ್ಣಾಗಿದೆ ನೋಡಿ. ಇಷ್ಟು ಏನು ನೀವೀಗ ನೋಡ್ತಾ ಇದ್ದೀರಿ ವಿಸ್ತೀರ್ಣ, ಇದೆಲ್ಲವೂ ಕೂಡ ಸೇರಿ 11 ಕಿಲೋಮೀಟರ್ 11 ಎಕರೆ ಜಾಗ ಇರ್ತಕ್ಕಂಥದ್ದು. ಹಾಸನದಿಂದ ನೀವು ಈ ಒಂದು ಸ್ಥಳಕ್ಕೆ ಬರಬೇಕು ಅಂದರೆ 40 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಇಲ್ಲಿಗೆ ನೀವು ಬರಬೇಕು ಅಂತ ಹೇಳಿದರೆ 200 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಜಾಗ. ಈ ಜಾಗಕ್ಕೆ ಯಾವುದೇ ತಂಟೆ ತಕರಾರು ಕೂಡ ಇಲ್ಲ. ಈ ಜಾಗದ ಮಾಲೀಕರು ಎಕರೆಗೆ 20 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ 20 ಲಕ್ಷ. ಆಸಕ್ತರು ಏನು ನಮ್ಮ ತೆರೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ವೀಕ್ಷಕರೇ, ಹಾಗೆಯೇ ಏನು ಈ ಜಾಗವನ್ನು ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ನೀವು 1 ಅಲ್ಲ 2 ಅಲ್ಲ 3 ಬೋರ್ವೆಲ್ಗಳನ್ನ ನೀವು ತೆಗೆಸಿದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ನೀರು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲೇ ಅಕ್ಕಪಕ್ಕದಲ್ಲಿ ಅನೇಕರು ಬೋರ್ವೆಲ್ಗಳನ್ನ ತರಿಸಿದರೆ ಒಳ್ಳೆ ನೀರು ಕೂಡ ಬರ್ತಾಯಿದೆ. ಹಾಗೆಯೇ ಕಾಫಿಗೆ ಈ ಒಂದು ಜಾಗ ಯೋಗ್ಯವಾಗಿದ್ದು ಅಂಥೇಳಿ ನಾವು ಹೇಳ್ದೋ. ಏಕೆ ಅಂತ ಹೇಳಿದ್ರೆ, ನೀವು ಬಹುಶಃ ಇಲ್ಲೇ ಪಕ್ಕದಲ್ಲೇ ಕಾಫಿ ತೋಟಗಳಿದ್ದಾವೆ, ಎಷ್ಟು ಸೊಗಸಾಗಿ ಕಾಫಿ ಗಿಡಗಳು ಬೆಳೆದಿದ್ದಾವೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಅದೇ ಮಣ್ಣು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಾಫಿ ಬೆಳೆಯನ್ನು ನೀವು ಬೆಳಿಬೋದು. ಕಾಫಿ ತೋಟವನ್ನು ಒಂದು ಸಾರಿ ನೋಡಿ. ಇದು ಪಕ್ಕದವರು ಇರ್ತಕ್ಕಂಥ ಜಾಗ, ಪಕ್ಕದವ್ರದ್ದು ಅದು ಕಾಫಿ ತೋಟ. ಇದ್ರ ಪಕ್ಕದಲ್ಲೇ ಇರ್ತಕ್ಕಂಥ ನೋಡಿ, ಈ ಜಾಗ 11 ಎಕರೆ ಇರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಜಾಗ. ಇಲ್ಲಿಯೂ ಕೂಡ ಸಮೃದ್ಧಿಯಾಗಿ ಕಾಫಿಯನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ಹಾಗೆಯೇ ಇಲ್ಲಿ ಬೋರ್ವೆಲ್ನ ತೆಗೆಸಲಿಕ್ಕೆ ನಿಮಗೆ ಕರೆಂಟಿನ ವ್ಯವಸ್ಥೆ ಏನಪ್ಪ ಅಂಥೇಳಿ ನಿಮಗೆ ಯೋಚನೆ ಆಗ್ಬೋದು. ಆದರೆ ಕರೆಂಟ್ ನೋಡಿ, ಇದೇ ಒಂದು ಭಾಗದಲ್ಲಿ ಕರೆಂಟು ಕೂಡ ಇಲ್ಲಿ ಹೋಗಿದೆ. ಹಾಗಾಗಿ ಕರೆಂಟಿನ ಸೌಲಭ್ಯ ಇದೆ. ಮತ್ತು ತಿರುಗಾಡಲಿಕ್ಕೂ ಕೂಡ ಒಂದು ಸಾರ್ವಜನಿಕ ರಸ್ತೆ ಇದೆ. ಯಾರದೇ ತಂಟೆ ತಕರಾರು ಈ ಒಂದು ಜಾಗಕ್ಕೆ ಬರಲಿಕ್ಕೆ ಇಲ್ಲ. ಹಾಗೆ ಈ ಒಂದು ಜಾಗ ನಿಮಗೆ ಬೇಕು ಅಂತ ಹೇಳಿದ್ರೆ, ನೀವು ಈ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನೋಡಿ, ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಳ್ಳೊಳ್ಳೆ ಮರಗಳು ಕೂಡ ಇದೆ. ನಂದಿ ಮರಗಳು ಇದೆ, ನೇರಳೆ ಮರ ಇದೆ, ಹಲಸಿನ ಮರವನ್ನು ಕಾಣ್ತೀವಿ, ಹೊನ್ನೆ ಮರವನ್ನು ಕಾಣ್ತೀವಿ ನಾವು. ಹೀಗೆ ಅನೇಕ ಒಂದು ಬೆಲೆ ಬಾಳ್ತಕ್ಕಂಥ ಒಳ್ಳೊಳ್ಳೆ ಮರಗಳು ಇದ್ದಾವೆ. ಮತ್ತು ಒಳ್ಳೆ ಮೆಣಸನ್ನು ಕೂಡ ನೀವು ಬೆಳಿಬೋದು. ಹೆಚ್ಚಿನ ಮಾಹಿತಿಗೆ ಮತ್ತೊಮ್ಮೆ ಈ ಒಂದು ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ.